ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಈ ಯೂಟ್ಯೂಬರ್ ಮನಾಫ್ ಹೇಳಿದ್ದಾರೆ. ಆತನಿಗೆ ಈಗಾಗಲೇ ಎಸ್ಐಟಿ ಮುಂದೆ ಹಾಜರಾಗಬೇಕು, ವಿಚಾರಣೆಯನ್ನ ಎದುರಿಸಬೇಕು ಅನ್ನುವಂತ ನೋಟಿಸ್ ನೀಡಲಾಗಿದೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಆತ ಹಬ್ಬ ಇದೆ 2 ದಿನ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಸೋಮವಾರ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಎಸ್ಐಟಿ ಮುಂದೆ ಅನ್ನುವಂತ ಮಾಹಿತಿ. ಇನ್ನು ವಿಚಾರಣೆಗೆ ಹಾಜರಾಗುವ ಬಗ್ಗೆ ಕಾರಣ ಕೊಟ್ಟಿಲ್ಲ, ಯಾಕೆ ನಾನು ಬರಬೇಕು ಅಂತ ನನಗೆ ಹೇಳಲಿಲ್ಲ ಅಂತ ಹೇಳಿದ್ದಾನೆ. ಕಾರಣ ಕೊಟ್ಟಿಲ್ಲ ನನಗೆ, ನಾನು ಯಾವ ಕಾರಣಕ್ಕೆ ಹಾಜರಾಗಬೇಕು ಅಂತ ಹೇಳಿಲ್ಲ ಅಂತ ಈ ಯೂಟ್ಯೂಬರ್ ಮನಾಫ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿರೋದು ಮನಾಫ್ ಅವರೇ? ಗೊತ್ತಿಲ್ಲ, ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಮಂಡೇ ಬಂದು ಹಾಜರಾಗ್ತೀನಿ ಅಲ್ಲಿ. ಏನಕ್ಕೆ ಇರ್ಬೋದು ಅಂತ ಅನಿಸ್ತಾ ಇದೆ ನಿಮ್ಗೆ? ನಾನು ಇವ್ರ ಜೊತೆಗೆ ಈ ಹೋರಾಟದಲ್ಲಿ ಇದ್ದೀನಿ. ನಾನು ಕೇರಳದಲ್ಲಿ ನ್ಯೂಸ್ ಮಾಡ್ತಾ ಇದ್ದೀನಿ, ಜನಗಳಿಗೆ ನಿಜ ಏನು ಅದು ತಿಳಿಸ್ತಾ ಇದ್ದೀನಿ ಅಷ್ಟೇ. ಅದಿರ್ಬಹುದು, ಮತ್ತೇನ್ ವಿಷಯ ಇದೆ ಅಂತ ಹೇಳಿ ಅಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ. ಏನಿದ್ರು ಅದ್ರ ಜೊತೆಗೆ ನಾವು ಕೋಆಪರೇಟ್ ಮಾಡ್ತೀವಿ. ಸೊ ಆ ಕಾರಣಕ್ಕೋಸ್ಕರ ಇವ್ರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿ ಇದ್ದಿದ್ರಿಂದ ಮನಾಫ್ ಅವರೇ ನಿಮ್ಗೆ ನೋಟಿಸ್ ಕೊಟ್ಟಿರೋದು. ನಾನು ಅಷ್ಟಿನ ಜಾಸ್ತಿ ಸಂಪರ್ಕದಲ್ಲಿ ಇಲ್ಲ. ನಾನು 2 ಸಲ ಅವ್ರಿಗೆ ಭೇಟಿ ಆಗಿದ್ದೀನಿ, ಅವ್ರ ಹತ್ರ ಮಾತಾಡಿದ್ದೀನಿ, ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಸೋಮವಾರ ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಈ ಯೂಟ್ಯೂಬರ್ ಮನಾಫ್ ಹೇಳಿದ್ದಾರೆ. ಆತನಿಗೆ ಈಗಾಗಲೇ ಎಸ್ಐಟಿ ಮುಂದೆ ಹಾಜರಾಗಬೇಕು, ವಿಚಾರಣೆಯನ್ನ ಎದುರಿಸಬೇಕು ಅನ್ನುವಂತ ನೋಟಿಸ್ ನೀಡಲಾಗಿದೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಆತ ಹಬ್ಬ ಇದೆ 2 ದಿನ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಸೋಮವಾರ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಎಸ್ಐಟಿ ಮುಂದೆ ಅನ್ನುವಂತ ಮಾಹಿತಿ. ಇನ್ನು ವಿಚಾರಣೆಗೆ ಹಾಜರಾಗುವ ಬಗ್ಗೆ ಕಾರಣ ಕೊಟ್ಟಿಲ್ಲ, ಯಾಕೆ ನಾನು ಬರಬೇಕು ಅಂತ ನನಗೆ ಹೇಳಲಿಲ್ಲ ಅಂತ ಹೇಳಿದ್ದಾನೆ. ಕಾರಣ ಕೊಟ್ಟಿಲ್ಲ ನನಗೆ, ನಾನು ಯಾವ ಕಾರಣಕ್ಕೆ ಹಾಜರಾಗಬೇಕು ಅಂತ ಹೇಳಿಲ್ಲ ಅಂತ ಈ ಯೂಟ್ಯೂಬರ್ ಮನಾಫ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿರೋದು ಮನಾಫ್ ಅವರೇ? ಗೊತ್ತಿಲ್ಲ, ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಮಂಡೇ ಬಂದು ಹಾಜರಾಗ್ತೀನಿ ಅಲ್ಲಿ. ಏನಕ್ಕೆ ಇರ್ಬೋದು ಅಂತ ಅನಿಸ್ತಾ ಇದೆ ನಿಮ್ಗೆ? ನಾನು ಇವ್ರ ಜೊತೆಗೆ ಈ ಹೋರಾಟದಲ್ಲಿ ಇದ್ದೀನಿ. ನಾನು ಕೇರಳದಲ್ಲಿ ನ್ಯೂಸ್ ಮಾಡ್ತಾ ಇದ್ದೀನಿ, ಜನಗಳಿಗೆ ನಿಜ ಏನು ಅದು ತಿಳಿಸ್ತಾ ಇದ್ದೀನಿ ಅಷ್ಟೇ. ಅದಿರ್ಬಹುದು, ಮತ್ತೇನ್ ವಿಷಯ ಇದೆ ಅಂತ ಹೇಳಿ ಅಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ. ಏನಿದ್ರು ಅದ್ರ ಜೊತೆಗೆ ನಾವು ಕೋಆಪರೇಟ್ ಮಾಡ್ತೀವಿ. ಸೊ ಆ ಕಾರಣಕ್ಕೋಸ್ಕರ ಇವ್ರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿ ಇದ್ದಿದ್ರಿಂದ ಮನಾಫ್ ಅವರೇ ನಿಮ್ಗೆ ನೋಟಿಸ್ ಕೊಟ್ಟಿರೋದು. ನಾನು ಅಷ್ಟಿನ ಜಾಸ್ತಿ ಸಂಪರ್ಕದಲ್ಲಿ ಇಲ್ಲ. ನಾನು 2 ಸಲ ಅವ್ರಿಗೆ ಭೇಟಿ ಆಗಿದ್ದೀನಿ, ಅವ್ರ ಹತ್ರ ಮಾತಾಡಿದ್ದೀನಿ, ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಸೋಮವಾರ ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಈ ಯೂಟ್ಯೂಬರ್ ಮನಾಫ್ ಹೇಳಿದ್ದಾರೆ. ಆತನಿಗೆ ಈಗಾಗಲೇ ಎಸ್ಐಟಿ ಮುಂದೆ ಹಾಜರಾಗಬೇಕು, ವಿಚಾರಣೆಯನ್ನ ಎದುರಿಸಬೇಕು ಅನ್ನುವಂತ ನೋಟಿಸ್ ನೀಡಲಾಗಿದೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಆತ ಹಬ್ಬ ಇದೆ 2 ದಿನ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಸೋಮವಾರ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಎಸ್ಐಟಿ ಮುಂದೆ ಅನ್ನುವಂತ ಮಾಹಿತಿ. ಇನ್ನು ವಿಚಾರಣೆಗೆ ಹಾಜರಾಗುವ ಬಗ್ಗೆ ಕಾರಣ ಕೊಟ್ಟಿಲ್ಲ, ಯಾಕೆ ನಾನು ಬರಬೇಕು ಅಂತ ನನಗೆ ಹೇಳಲಿಲ್ಲ ಅಂತ ಹೇಳಿದ್ದಾನೆ. ಕಾರಣ ಕೊಟ್ಟಿಲ್ಲ ನನಗೆ, ನಾನು ಯಾವ ಕಾರಣಕ್ಕೆ ಹಾಜರಾಗಬೇಕು ಅಂತ ಹೇಳಿಲ್ಲ ಅಂತ ಈ ಯೂಟ್ಯೂಬರ್ ಮನಾಫ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿರೋದು ಮನಾಫ್ ಅವರೇ? ಗೊತ್ತಿಲ್ಲ, ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಮಂಡೇ ಬಂದು ಹಾಜರಾಗ್ತೀನಿ ಅಲ್ಲಿ. ಏನಕ್ಕೆ ಇರ್ಬೋದು ಅಂತ ಅನಿಸ್ತಾ ಇದೆ ನಿಮ್ಗೆ? ನಾನು ಇವ್ರ ಜೊತೆಗೆ ಈ ಹೋರಾಟದಲ್ಲಿ ಇದ್ದೀನಿ. ನಾನು ಕೇರಳದಲ್ಲಿ ನ್ಯೂಸ್ ಮಾಡ್ತಾ ಇದ್ದೀನಿ, ಜನಗಳಿಗೆ ನಿಜ ಏನು ಅದು ತಿಳಿಸ್ತಾ ಇದ್ದೀನಿ ಅಷ್ಟೇ. ಅದಿರ್ಬಹುದು, ಮತ್ತೇನ್ ವಿಷಯ ಇದೆ ಅಂತ ಹೇಳಿ ಅಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ.
ಏನಿದ್ರು ಅದ್ರ ಜೊತೆಗೆ ನಾವು ಕೋಆಪರೇಟ್ ಮಾಡ್ತೀವಿ. ಸೊ ಓಕೆ, ಸೊ ಆ ಕಾರಣಕ್ಕೋಸ್ಕರ ಇವ್ರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿ ಇದ್ದಿದ್ರಿಂದ ಮನಾಫ್ ಅವರೇ ನಿಮ್ಗೆ ನೋಟಿಸ್ ಕೊಟ್ಟಿರೋದು. ನಾನು ಅಷ್ಟಿನ್ ಜಾಸ್ತಿ ಸಂಪರ್ಕದಲ್ಲಿ ಇಲ್ಲ. ನಾನು 2 ಸಲ ಅವ್ರಿಗೆ ಭೇಟಿ ಆಗಿದ್ದೀನಿ, ಅವ್ರ ಹತ್ರ ಮಾತಾಡಿದೀನಿ, ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಸೋಮವಾರ ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಈ ಯೂಟ್ಯೂಬರ್ ಮನಾಫ್ ಹೇಳಿದ್ದಾರೆ. ಆತನಿಗೆ ಈಗಾಗಲೇ ಎಸ್ಐಟಿ ಮುಂದೆ ಹಾಜರಾಗಬೇಕು, ವಿಚಾರಣೆಯನ್ನ ಎದುರಿಸಬೇಕು ಅನ್ನುವಂತ ನೋಟಿಸ್ ನೀಡಲಾಗಿದೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಆತ ಹಬ್ಬ ಇದೆ, 2 ದಿನ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಸೋಮವಾರ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಎಸ್ಐಟಿ ಮುಂದೆ ಅನ್ನುವಂತ ಮಾಹಿತಿ. ಇನ್ನು ವಿಚಾರಣೆಗೆ ಹಾಜರಾಗುವ ಬಗ್ಗೆ ಕಾರಣ ಕೊಟ್ಟಿಲ್ಲ, ಯಾಕೆ ನಾನು ಬರಬೇಕು ಅಂತ ನನಗೆ ಹೇಳಲಿಲ್ಲ ಅಂತ ಹೇಳಿದ್ದಾನೆ. ಕಾರಣ ಕೊಟ್ಟಿಲ್ಲ ನನಗೆ, ನಾನು ಯಾವ ಕಾರಣಕ್ಕೆ ಹಾಜರಾಗಬೇಕು ಅಂತ ಹೇಳಿಲ್ಲ ಅಂತ ಈ ಯೂಟ್ಯೂಬರ್ ಮನಾಫ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿರೋದು ಮನಾಫ್ ಅವರೇ? ಗೊತ್ತಿಲ್ಲ, ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಮಂಡೇ ಬಂದು ಹಾಜರಾಗ್ತೀನಿ ಅಲ್ಲಿ. ಏನಕ್ಕೆ ಇರ್ಬೋದು ಅಂತ ಅನಿಸ್ತಾ ಇದೆ ನಿಮ್ಗೆ? ನಾನು ಇವ್ರ ಜೊತೆಗೆ ಈ ಹೋರಾಟದಲ್ಲಿ ಇದ್ದೀನಿ. ನಾನು ಕೇರಳದಲ್ಲಿ ನ್ಯೂಸ್ ಮಾಡ್ತಾ ಇದ್ದೀನಿ, ಜನಗಳಿಗೆ ನಿಜ ಏನು ಅದು ತಿಳಿಸ್ತಾ ಇದ್ದೀನಿ ಅಷ್ಟೇ. ಅದಿರ್ಬಹುದು, ಮತ್ತೇನ್ ವಿಷಯ ಇದೆ ಅಂತೇಳಿ ಅಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ. ಏನಿದ್ರು ಅದ್ರ ಜೊತೆಗೆ ನಾವು ಕೋಆಪರೇಟ್ ಮಾಡ್ತೀವಿ. ಓಕೆ, ಸೊ ಆ ಕಾರಣಕ್ಕೋಸ್ಕರ ಇವ್ರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿ ಇದ್ದಿದ್ರಿಂದ ಮನಾಫ್ ಅವರೇ ನಿಮ್ಗೆ ನೋಟಿಸ್ ಕೊಟ್ಟಿರೋದು. ನಾನು ಅಷ್ಟಿನ್ ಜಾಸ್ತಿ ಸಂಪರ್ಕದಲ್ಲಿ ಇಲ್ಲ. ನಾನು 2 ಸಲ ಅವ್ರಿಗೆ ಭೇಟಿ ಆಗಿದ್ದೀನಿ, ಅವ್ರ ಹತ್ರ ಮಾತಾಡಿದ್ದೀನಿ, ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಸೋಮವಾರ ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಈ ಯೂಟ್ಯೂಬರ್ ಮನಾಫ್ ಹೇಳಿದ್ದಾರೆ. ಆತನಿಗೆ ಈಗಾಗಲೇ ಎಸ್ಐಟಿ ಮುಂದೆ ಹಾಜರಾಗಬೇಕು, ವಿಚಾರಣೆಯನ್ನ ಎದುರಿಸಬೇಕು ಅನ್ನುವಂತ ನೋಟಿಸ್ ನೀಡಲಾಗಿದೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಆತ ಹಬ್ಬ ಇದೆ, 2 ದಿನ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಸೋಮವಾರ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಎಸ್ಐಟಿ ಮುಂದೆ ಅನ್ನುವಂತ ಮಾಹಿತಿ. ಇನ್ನು ವಿಚಾರಣೆಗೆ ಹಾಜರಾಗುವ ಬಗ್ಗೆ ಕಾರಣ ಕೊಟ್ಟಿಲ್ಲ, ಯಾಕೆ ನಾನು ಬರಬೇಕು ಅಂತ ನನಗೆ ಹೇಳಲಿಲ್ಲ ಅಂತ ಹೇಳಿದ್ದಾನೆ. ಕಾರಣ ಕೊಟ್ಟಿಲ್ಲ ನನಗೆ, ನಾನು ಯಾವ ಕಾರಣಕ್ಕೆ ಹಾಜರಾಗಬೇಕು ಅಂತ ಹೇಳಿಲ್ಲ ಅಂತ ಈ ಯೂಟ್ಯೂಬರ್ ಮನಾಫ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿರೋದು ಮನಾಫ್ ಅವರೇ? ಗೊತ್ತಿಲ್ಲ, ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನು ಮಂಡೇ ಬಂದು ಹಾಜರಾಗ್ತೀನಿ ಅಲ್ಲಿ. ಏನಕ್ಕೆ ಇರ್ಬೋದು ಅಂತ ಅನಿಸ್ತಾ ಇದೆ ನಿಮ್ಗೆ? ನಾನು ಇವ್ರ ಜೊತೆಗೆ ಈ ಹೋರಾಟದಲ್ಲಿ ಇದ್ದೀನಿ. ನಾನು ಕೇರಳದಲ್ಲಿ ನ್ಯೂಸ್ ಮಾಡ್ತಾ ಇದ್ದೀನಿ, ಜನಗಳಿಗೆ ನಿಜ ಏನು ಅದು ತಿಳಿಸ್ತಾ ಇದ್ದೀನಿ ಅಷ್ಟೇ. ಅದಿರ್ಬಹುದು, ಮತ್ತೇನ್ ವಿಷಯ ಇದೆ ಅಂತೇಳಿ ಅಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ. ಏನಿದ್ರು ಅದ್ರ ಜೊತೆಗೆ ನಾವು ಕೋಆಪರೇಟ್ ಮಾಡ್ತೀವಿ. ಓಕೆ, ಸೊ ಆ ಕಾರಣಕ್ಕೋಸ್ಕರ ಇವ್ರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿ ಇದ್ದಿದ್ರಿಂದ ಮನಾಫ್ ಅವರೇ ನಿಮ್ಗೆ ನೋಟಿಸ್ ಕೊಟ್ಟಿರೋದು. ನಾನು ಅಷ್ಟಿನ್ ಜಾಸ್ತಿ ಸಂಪರ್ಕದಲ್ಲಿ ಇಲ್ಲ. ನಾನು 2 ಸಲ ಅವ್ರಿಗೆ ಭೇಟಿ ಆಗಿದ್ದೀನಿ, ಅವ್ರ ಹತ್ರ ಮಾತಾಡಿದ್ದೀನಿ, ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ.